ಸರ್ ನಮಸ್ತೆ. ನನ್ನ ಹೆಸರು ಬಂದ್ಬಿಟ್ಟು ಅನಿಲ್ ಅಂತೇಳಿ. ನಮ್ಮ ಕಂಪನಿ ನೇಮು ಶ್ರೀರಾಮ ಅಗ್ರಿಕೇರು, ಕಡೂರು ತಾಲೂಕು, ಕಡೂರು, ಚಿಕ್ಕಮಗಳೂರು ಜಿಲ್ಲೆ. KSRTC ಬಸ್ ಸ್ಟ್ಯಾಂಡ್ ಹತ್ತಿರದಲ್ಲಿ ನಮಗೆ YMC ಕಾಲೇಜಿಗೆ ಹೋಗೋ ರೋಡು. ಇಲ್ಲೇ ಬಸ್ ಸ್ಟ್ಯಾಂಡು ಸಿಗುತ್ತೆ, ಇಲ್ಲ ನಿಮಗೆ ರೈಲ್ವೆ ಸ್ಟೇಷನು ಸಿಗುತ್ತೆ. ಹೊರಗಡೆಯಿಂದ ಬರೋ ಜನನು ಈಸಿಯಾಗಿ ಬಂದು ನಮ್ಮ ಅಂಗಡಿ ನೋಡ್ಬೋದು, ಇರೋತಕ್ಕಂಥ ಮಾಹಿತಿ ತಿಳ್ಕೊಂಡು ಹೋಗ್ಬೋದು. ಈ ಒಂದು ವಿಡಿಯೋದಲ್ಲಿ ನಾವು ಪವರ್ ವೀಡರ್ಗೆ ಆಗುವಂಥ ಒಂದು ಟ್ರೈಲರ್ನ ನಾವು ಇಂಟ್ರೊಡ್ಯೂಸ್ ಮಾಡ್ತೀವಿ ಸರ್. ನಾರ್ಮಲ್ಲಾಗಿ ಪವರ್ ವೀಡರ್ನ ಬರೀ ಉಳುಮೆ ಮಾಡೋದಕ್ಕೆ ಯೂಸ್ ಮಾಡ್ತಿದ್ವಿ. ಬಟ್ ಅದನ್ನು ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ಕೋಬೇಕು ಅಂತಂದರೆ ಈ ಥರ ಎಲ್ಲ ಅಟ್ಯಾಚ್ಮೆಂಟ್ಸ್ಗಳನ್ನ ನಾವು ಆ್ಯಡ್ ಮಾಡ್ಕೊಂಡಾಗಲೇ ಸಾಧ್ಯ. ಈಗ ರೈತರಿಗೆ ಒಂದು ತೋಟಕ್ಕೆ ಹೋಗೋಕ್ಕೆ ಅಟ್ಲೀಸ್ಟು ಇದ್ರದ್ದೇ ಇಂಪ್ಲಿಮೆಂಟ್ಸ್ ಹಾಕೊಂಡು ಹೋಗೋಕ್ಕಾಗಿದ್ರು. ತೋಟದಲ್ಲಿ ಒಂದು ಕಾಯಿ ಬೀಳುತ್ತೆ, ಒಂದು ಸೋಗೆ ಬೀಳುತ್ತೆ, ತಗೊಂಬರೋಕ್ಕೆ. ಈಗ ತೋಟಕ್ಕೆ ತರಕಾರಿ ಬೆಳೆದಿರೋರಿಗೆ ಗೊಬ್ಬರ ತಗೊಂಡೋಗೋಕ್ಕೆ, ಆ ತರಕಾರಿನ ಹಾಕೊಂಬರೋದಕ್ಕೆ ಒಂದು ಟ್ರೈಲರ್ ಇದ್ದರೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಿಂದ ಇದನ್ನು ಮಾಡಿಸಿದ್ದೀವಿ ಸರ್. ಈ ಒಂದು ಟ್ರೈಲರ್ ನಾವು ಮುಂಚೆ ಎಲ್ಲ ತುಂಬ ಟ್ರೈಲರ್ಸ್ಗಳನ್ನ ಕೊಡ್ತಾ ಇದ್ವಿ. ಬಟ್ ಇದು ಅದಕ್ಕಿಂತ ಹೆಂಗೆ ವಿಶೇಷ, ಏನೇನು ಸ್ಪೆಸಿಫಿಕೇಷನ್ ಇದೆ ಅಂತಂದರೆ, ಇದರದ್ದು ಬಿಡ್ತು ಬಂದ್ಬಿಟ್ಟು ಉದ್ದ ಅಗಲ ಬಂದ್ಬಿಟ್ಟು, ಇದು ಅಗಲ 2.5 ಅಡಿ ಇದೆ, ಉದ್ದ 4 ಅಡಿ. ಅಂದರೆ ಒಳಗಡೆದು ಬಾಡಿ ಒಳಗಡೆ ಏನು ಇರೋ ಜಾಗ ಅಷ್ಟು, ಮತ್ತು ಅಗಲ ಇನ್ನು 60 ಅಡಿ ಆ ಕಡೆ ಈ ಕಡೆ ಜಾಸ್ತಿ ಆಗುತ್ತೆ. 5 ಅಡಿ 3 ಅಡಿ 3.5 ಅಡಿ ಬರುತ್ತೆ. ನೆಕ್ಸ್ಟು ಇನ್ನೊಂದೇನಪ್ಪ ಅಂದರೆ, ಇದಕ್ಕೆ ಕೂತ್ಕೊಳ್ಳೋದಕ್ಕೆ ಸೀಟ್ ಮಾಡಿದ್ದೀವಿ. ಹಾಂ ಸರ್, ಸೀಟು, ಅದಕ್ಕೆ ಇದರಲ್ಲಿ ಟೂಲ್ಸ್ನು ಹಾಕೋಬೋದು. ಹೌದು. ಅದಾದಮೇಲೆ ಇದಕ್ಕೆ ಬ್ರೇಕ್ ಕೊಟ್ಟಿದ್ದಾನೆ. ಯಾಕಪ್ಪ ಬ್ರೇಕ್ ಅಂತಂದರೆ, ನಿಮಗೆ ಯಾವುದೇ ಪವರ್ ವೀಡರಲ್ಲಾದ್ರೂ ಬ್ರೇಕ್ ಇರೋದಿಲ್ಲ, ಕ್ಲಚ್ ಮಾತ್ರ ಇರುತ್ತೆ. ಹಾಗಾಗಿ ಪವರ್ ವೀಡರಲ್ಲಿ ಹೋಗುವಾಗ ನಾವು ನಿಲ್ಲಿಸ್ಬೇಕು ಅಂತಂದರೆ ಟ್ರೈಲರಲ್ಲಿ ಬ್ರೇಕ್ ಇದ್ದರೆ ಮಾತ್ರ ನಿಲ್ಲಿಸೋಕ್ಕೆ ಸಾಧ್ಯ. ಆ ಉದ್ದೇಶಕ್ಕೆ ಇದಕ್ಕೆ ಬ್ರೇಕ್ ಕೊಡಿಸಿದ್ದೀವಿ. ಅದಾದಮೇಲೆ ಇದರಲ್ಲಿ ಡಂಪಿಂಗ್ ಸಿಸ್ಟಮು. ನಾರ್ಮಲ್ಲಾಗಿ ವೀಡರಿಂದ ತೆಗೆದು ಹಿಂಗೆ ಎತ್ತಬೇಕಾಗಿತ್ತು ಅನ್ಲೋಡ್ ಮಾಡಲಿಕ್ಕೆ. ಬಟ್ ಆದರೆ ಏನು ಮಾಡಿದ್ವಿ ನಾವು, ಇಲ್ಲೇ ಒಂದು ಆಪ್ಷನ್ ಕೊಟ್ಟಿದ್ದೀವಿ. ಲಾಕ್ ಮಾಡಿಕೊಂಡು ಲಾಕ್ ತೆಗೆದು ಇಲ್ಲೇ ಡಂಪ್ ಮಾಡ್ಬೋದು ಸರ್. ಹೌದು ಸರ್, ಹೌದು. ಅದಾದಮೇಲೆ ನೆಕ್ಸ್ಟ್ ನಾವು ಸೈಡು ಸೀಟ್ ಕೊಡ್ತೀವಿ. ಈಗ ರೈತರು ಯಾರಾದರೂ ಕೆಲಸಕ್ಕೆ ಕರ್ಕೊಂಡು ಹೋಗ್ಬೇಕು ಅಂದರೆ ಆ ಕಡೆ ಈ ಕಡೆ ಕೂತ್ಕೊಂಡು ಮಧ್ಯದಲ್ಲಿ ಏನಾದರೂ ಲಗೇಜ್ ಹಾಕ್ಕೋಬೋದು. ಆಮೇಲೆ ಹೆವಿ ಟೈರ್ ಕೊಡ್ತೀವಿ. ಅದಾದಮೇಲೆ ನೀವು ನಾರ್ಮಲಾಗಿ ಎಲ್ಲ ಗಾಡಿನೂ ನೋಡಿರ್ತೀರಲ್ಲ, ಅದೇ ಥರ ಬ್ಲೇಡ್ ಸಿಸ್ಟಮ್ಸ್ನೂ ಹಾಕ್ತೀವಿ. ಭಾಳ ಫೀಚರ್ಸ್. ಹೌದು ಸರ್. ಇದಿರೋದ್ರಿಂದ ನಿಮಗೆ ಸಸ್ಪೆನ್ಷನ್ ಟೈಪು ಅನುಕೂಲ ಆಗುತ್ತೆ. ಈಗ ಇದು ಫುಲ್ಫಿಲ್ಲಾಗಿ ಮಾಡಿರೋ ಸರ್. ನಾರ್ಮಲ್ಲಾಗಿ ನಿಮಗೆ ಈಸಿಯಾಗಿ ಹಿಂಗೆ ಮಾಡಿಬಿಟ್ಟು ವಿತೌಟ್ ಬ್ರೇಕಲ್ಲೇ ಮಾಡ್ಬೋದು. ಮೇಯ್ನ್ ಬೇಕಾಗಿರೋದು ಬ್ರೇಕ್, ಯಾಕೆಂದರೆ ಇಂಜಿನಲ್ಲಿ ಬ್ರೇಕ್ ಇರೋಲ್ಲ, ಬ್ರೇಕ್ ಬೇಕೇ ಬೇಕು. ನೀವು ಲೋಕಲಲ್ಲೂ ಮಾಡಿಸ್ಕೋಬೋದು. ಬಟ್ ಈ ಥರ ಎಲ್ಲ ಫೀಚರ್ಸ್ ಆಗಿ ನಾವು ಮಾಡಿಸ್ಕೊಳಕ್ಕೆ ಹೋದರೆ ತುಂಬಾ ಕಷ್ಟ ಆಗುತ್ತೆ. ಇದರನ್ನ ನಾವು ಪ್ರೈಸ್ ಬಂದುಬಿಟ್ಟು ನಾವು 32,000 ಕೊಡ್ತಾಯಿದ್ದೀವಿ ಸರ್. ಯಾಕಪ್ಪ ಕಾಸ್ಟ್ಲಿ ಅಂದರೆ, ಇದೆಲ್ಲ ಫೀಚರ್ಸು ಸೇರಿ ಇದೇ ಟ್ರೈಲರಲ್ಲಿ ನಿಮಗೆ 25,000ದಿಂದಲೂ ಇದ್ದಾವೆ. ಬಟ್ ಇದೆಲ್ಲ ಫೀಚರ್ಸು ಸಿಗಲ್ಲ. ಹಾಗಾಗಿ ಇದು ತುಂಬ ವಿಭಿನ್ನವಾಗಿ ವಿಶೇಷವಾಗಿದೆ. ನಾವು ಡೆಮೋಗೆ ಅಂತಲೇ ಇಟ್ಟಿದ್ದೀವಿ. ಯಾರಾದರೂ ರೈತರು ಬಂದರೆ ಬೇಕಾದರೆ ಇಲ್ಲೇ ಹೊಡೆದಾಡಿ ನಾವು ತೋರಿಸ್ಕೊಡ್ತೀವಿ. ಹೌದು ಸರ್. ಇದನ್ನು ಎಲ್ಲ ಬಾಕ್ಸಲ್ಲಿ ಬರುತ್ತೆ, ಅದನ್ನು ನಾವು BRL ಬಾಕ್ಸಲ್ಲೇ ಕಳಿಸ್ಕೊಡ್ತೀವಿ. ಇದು ಒಂದು 800ರಿಂದ 1 ಟನ್ ಕೆಪಾಸಿಟಿ ಸರ್. 7 HP ಇಂದ 9 HP, 10 HP, 8 HP ಇಂಥ ವೀಡರ್ಗಳಿಗೆಲ್ಲ ಹಾಕೋಬೋದು ಸರ್. ಅನುಕೂಲ ಆಗುತ್ತೆ. ಏನು ಸೆಂಟ್ರ್ ರೋಟ್ರು, ವೀಲ್ ತೆಗೆದು ರೋಟ್ರ್ ಹಾಕೊಳ್ಳೋದಿದೆಯಲ್ಲ, ಅದಕ್ಕೆಲ್ಲ ಆಪ್ಷನ್. ಈ ಥರ ಆಪ್ಷನ್ ಯಾವ ಗಾಡಿಗಿರುತ್ತೆ ಅದಕ್ಕೆಲ್ಲ ಹಾಕ್ಬೋದು ಸರ್. ಮೇಯ್ನ್ ಈ ಥರ ಆಪ್ಷನ್ ಇದ್ದರೆ ಆರಾಮ್ಸೆ ಹಾಕ್ಕೊಂಡು ನಾವು ಅದ್ರ ಮೇಲೆ ನಾವೇ ಕೂತ್ಕೊಂಡು ರನ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ಸರ್, ಅನುಕೂಲ ಆಗುತ್ತೆ ರೈತರಿಗೆ.